ತುಂಬ ದಿನ ನಂತರ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಅವ್ರ ಮೇಲೆ ತುಂಬ ಬಿ ಜೆ ಪಿ ಪಕ್ಷದಲ್ಲಿ ವಿರೋಧ ಇದೆ. ಭಾಳಷ್ಟು ಹಿರಿಯ ನಾಯಕರು ವಿಜಯೇಂದ್ರನ ಮಾಡಿದ್ದು ತೃಪ್ತಿಕರ ತರಲಿಲ್ಲ. ಹಾಗಾಗಿ ವಿಜಯೇಂದ್ರನ ಇಳಿಸ್ಬೇಕು, ನೆಕ್ಸ್ಟ್ ನಮ್ಮಲ್ಲಿ ಯಾರನ್ನಾರು ಮಾಡಬೇಕು ಅನ್ನೋದೇ ಅವರು ಒಳ ಹೊಡೆತದಲ್ಲಿರೋದ್ರಿಂದ ಇದೇ ಯತ್ನಾಳ್ ಅವರು ಮೊನ್ನೆ ಹೇಳಿದ್ದಾರೆ, ವಿಜಯೇಂದ್ರನಂಥ ಭ್ರಷ್ಟ ಅವನಿಗೆ ಯಾವುದೇ ಅಧ್ಯಕ್ಷ ಮಾಡುವಂಥ ಯೋಗ್ಯತೆ ಇಲ್ಲ ಅಂತಲೂ ಸಹ ಹೇಳಿದ್ದಾರೆ. ಹಾಗಾಗಿ ಗುಪ್ತವಾಗಿ ಅವರ ಪಡೆಗಳು ಏನಿದ್ದಾರೆ, ಅವರ ವಿರೋಧ ಪಡೆಗಳು ಅಲ್ಲಲ್ಲಿ ಮೀಟಿಂಗ್ ಮಾಡಿ ಈಶ್ವರಪ್ಪನವ್ರನ್ನ ಈ ಕಡೆ ಕರ್ಕೊಳ್ಬೇಕು, ಬಿ ಜೆ ಪಿ ಪಕ್ಷಕ್ಕೆ ಕರ್ಕೊಳ್ಬೇಕು, ಅವರು ಬೇಕು ಅಂತ ಅಂದರೆ ಈಶ್ವರಪ್ಪ ಅಂದರೆ ಬಿ ಜೆ ಪಿ ಅವ್ರನ್ನ ಹೊರಗಿಟ್ಟರು ಅನ್ನೋದು ಉದ್ದೇಶ ಅವರಿಗೆ ಇರೋದ್ರಿಂದ ವಿಜೇಂದ್ರ ಮೇಲೆ ತುಂಬ ಅಸಮಾಧಾನದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇದು ಅವ್ರ ಪಕ್ಷದಲ್ಲಿರುವಂಥ ಗೊಂದಲಗಳು ಇವತ್ತು ಜನರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದೆ, ಬೇರೆ ಏನಲ್ಲ. ಹಾಗಾಗಿ ಇದು ವಿಜೇಂದ್ರನಿಗೆ ಭಾಳ ಪೆಟ್ಟಾಗುವಂಥ ಒಂದು ಮುಂದಿನ ನಡೆ ಭಾಳ ಕಷ್ಟ ಆಗ್ಬೋದು. ರಾಜ್ಯ ಸರ್ಕಾರದ ಸುಮಾರು ನಮಗೆ ಒಂದು 25 ಕೋಟಿ ಕೊಟ್ಟಿದ್ದರು. ಅದರಲ್ಲಿ ಮುಜರಾಯಿಯ ದೇವಸ್ಥಾನಗಳೇ, ಅಂದರೆ ಮುಜರಾಯಿ ಅಲ್ಲ, ಎಲ್ಲ ದೇವಸ್ಥಾನಗಳಿಗೆ ಆದ್ಯತೆ ಮೇಲೆ ನಾನು 4 ಕೋಟಿ ರೂಪಾಯಿ ದೇವಸ್ಥಾನಗಳಿಗೆ ಕೊಟ್ಟಿದ್ದೆ. ನಿಮ್ಮ ಕ್ಷೇತ್ರದಲ್ಲಿ? ಎಲ್ಲ ಕ್ಷೇತ್ರ ನಮ್ಮ ಹೊಸನಗರ ಸಾಗುತ್ತೆ. ಅದು 4 ಕೋಟಿ ರೂಪಾಯಿ ಬಂದಿದೆ. ಈಗ ಸುಮಾರು 97 ದೇವಸ್ಥಾನಗಳಿಗೆ ಈಗಾಗಲೇ ಅದು ದುಡ್ಡು ಕೊಟ್ಟಿದ್ದೀನಿ. 10 ಲಕ್ಷ, 8 ಲಕ್ಷ, 3 ಲಕ್ಷ ಹೀಗಿದೆ. 97 ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ. ಅದರಿಂದ ಭಾಳ ದೇವಸ್ಥಾನಗಳು ಅರ್ಧ ನಿಂತಿರೋದು, ಸ್ವಲ್ಪ ಮಾಡಬೇಕಾಗಿರುವಂಥ ಭಾಳ ಇದರಲ್ಲಿರುವಂಥವರಿಗೆಲ್ಲ ಸಹಕಾರ ಕೊಟ್ಟಿದ್ದೀನಿ. ಭಾಳ ಖುಷಿಯಾಗಿದ್ದಾರೆ ಜನ. ಅದೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ರಸ್ತೆ ಕೊಡೋ ಬದಲು ನಾನು ಸ್ವಲ್ಪ ಅವರಿಗೆ ಆದ್ಯತೆ ಕೊಟ್ಟಿದ್ದೀನಿ.